30 ಸೆಕೆಂಡ್ ಕೂತ್ಕೋಬೇಕು, ಕಣ್ಣು ಮುಚ್ಚಬೇಕು. ನಿಧಾನವಾಗಿ ಕಣ್ಣುಗಳನ್ನು ತೆಗಿ. ಕೈಗಳ ಸಹಾಯದಿಂದ ಕಾಲುಗಳನ್ನು ಬಿಡಿಸು. 2 ಕಾಲುಗಳನ್ನು ಚಾಚಿ ವಿಶ್ರಾಂತಿಯನ್ನು ಮಾಡು. ರಿಲ್ಯಾಕ್ಸ್ ಯುವರ್ ಲೆಗ್ಸ್. ಉತ್ಕಟಾಸನ, ಬ್ಯಾಲೆನ್ಸ್ ಆಸನ ಅಂತ ಕೂಡ ಕರೀತದೆ ಇದು. 2 ಕೈಗಳನ್ನು ಅಂದರೆ ನಮ್ಮ ಕಾಲ್ಪನಿಕ ಕುರ್ಚಿ ಮೇಲೆ ಕೂತ್ಕೊಂಡಂಗೆ, ಕುರ್ಚಿ ಅಂದರೆ ಎಲ್ಲರಿಗೂ ಇಷ್ಟ ಅಲ್ಲ, ಆ ಥರ ಕೂತ್ಕೊಳ್ಳೋಕ್ಕೆ ಟ್ರೈ ಮಾಡೋದು. ಫೀಲ್ ದ್ಯಾಟ್. ನಗುತ್ತಾ ಇರಬೇಕು, ಹಸನ್ಮುಖ ಇರಬೇಕು ಮುತ್ತಿಯಲ್ಲಿ. 30 ಸೆಕೆಂಡ್ ಹೋಲ್ಡ್ ಮಾಡಿ ನಿಧಾನವಾಗಿ ಮೇಲ್ಗಡೆ ಬಾ. ಹಿಮ್ಮಡಿ ಮೇಲೆ ಬಂದು ಸ್ಥಿತಿ. ನಿಧಾನವಾಗಿ ನಿನ್ನ ಎಡಗಾಲನ್ನು ತೆಗೆದುಕೊಂಡು ನಿನ್ನ ಎಡ ಬಟಕದ ಕೆಳಗೆ ಇಟ್ಟುಕೊಳ್ಳಬೇಕು. ನಂತರ ಇನ್ನೊಂದು ಕೈಗಳ ಸಹಾಯದಿಂದ ಬಲಗಾಲನ್ನು ತೆಗೆದುಕೊಂಡು ಬಲ ಬಟಕದ ಕೆಳಗೆ ಇಟ್ಟು 2 ಚಿನ್ಮುದ್ರೆಯನ್ನು ಹಾಕಿ ಕಣ್ಣು ಮುಚ್ಚಿ ಕುಳಿತುಕೊಳ್ಬೇಕು. 30 ಸೆಕೆಂಡ್ ಆಗುವುದು. ಉಸಿರಾಟ ಸಹಜವಿರಬೇಕು. ಪೂರಕ, ರೇಚಕ, ಕುಂಭಕ, ಇದು ಉಸಿರಾಟದ ಕಡೆ ಗಮನ ಇರಬೇಕು. ಇದು ಜ್ಞಾನ ಆಸನ ಅಂತ ಕೂಡ ಕರೀತಾರೆ. ಅಂದರೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುವಂಥ ಆಸನ ಕೂಡ ವಜ್ರಾಸನ ಆಗಿದೆ. ಇವು ವಿದ್ಯಾರ್ಥಿಗಳಿಗೆ ಅತ್ಯಂತ ಉಪಯುಕ್ತವಾದ ಆಸನವಾಗಿದೆ. ನಿಧಾನವಾಗಿ ಕಣ್ಣುಗಳನ್ನು ಬಿಡು. ಆಮೇಲೆ ಕೈಗಳನ್ನು ಬಿಡು. ಕೈಗಳ ಸಹಾಯದಿಂದ ಕಾಲನ್ನು ಚಾಚು. ಕೈಗಳ ಸಹಾಯ ತೆಗೆದುಕೊಂಡು ನಿಧಾನವಾಗಿ ಕಾಲನ್ನು ಚಾಚಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳು. ನಂತರದ ಆಸನ ಗೋಮುಖ ಆಸನ. ಗೋಮುಖ ಅಂದರೆ ಗೋವಿನ ಹಾಗೆ, ಮುಖದ ಹಾಗೆ ನಮ್ಮ ದೇಹವನ್ನು ಹೋಲೋದ್ರಿಂದ ಗೋಮುಖ ಆಸನ ಅಂತ ಕರಿತೀವಿ. ನಿಧಾನವಾಗಿ ಇನ್ನೊಂದು ಸ್ವಲ್ಪ ಕಾಲನ್ನು ಆ ಕಡೆ ಸರಿಸ್ಕೊ. ಜಗ್ಗದ ಕಾಲು ಸಾಕು. ಇಲ್ಲಿ ಗೋಮುಖ ಥರ ಕಾಣಬೇಕು. 2 ಕೈಗಳು ನಿಧಾನವಾಗಿ ಹಿಂದುಗಡೆ ಹತ್ತಿರಬೇಕು. ಗುಡ್. ನಿಮ್ಮ ದೃಷ್ಟಿ ನೇರವಾಗಿರಬೇಕು. 30 ಸೆಕೆಂಡ್ವರೆಗೆ ಅಥವಾ 1 ನಿಮಿಷವರೆಗೆ ವಿಶ್ರಾಂತಿ. ಅದರೊಳಗೆ ಸಹಜವಾಗಿ ಪೂರಕ, ರೇಚಕ, ಕುಂಭಕದ ಕಡೆ ಗಮನ ಹರಿಸಬೇಕು. ನಿಧಾನವಾಗಿ ಕೈಗಳನ್ನು ಬಿಡು. ಆಮೇಲೆ ಕೈಗಳ ಸಹಾಯದಿಂದ ಕಾಲುಗಳನ್ನು ನಿಧಾನವಾಗಿ ಬಿಡಿಸಬೇಕು. ಕಾಲುಗಳನ್ನು ಚಾಚು. ಈಗ ನೀನು ಮಾಡುವಂಥ ಆಸನ ಕಟಿಚಕ್ರಾಸನ. ಸಮಸ್ಥಿತಿಯಲ್ಲಿ ನಿಂತು ನಿಧಾನವಾಗಿ ನಿನ್ನ ಬಲಗೈಯನ್ನು ಭುಜ ಸಮಾಂತರ ತೆಗೆದುಕೊಂಡ ಬಾ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಂತರ ಕಿವಿ ಹತ್ತಿರ ತೆಗೆದುಕೊಂಡು ಬಂದು ಉಸಿರನ್ನು ಬಿಡುತ್ತಾ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಅಷ್ಟು ನೀನು ಹೊರಳಬೇಕು. ಕಟಿ ಅಂದರೆ ನಮ್ಮ ದೇಹವನ್ನು ಚಕ್ರಾಸನ, ಕಟಿ ಚಕ್ರಾಸನ ಅಂತ ಕರೀತಾರೆ. ಆದಷ್ಟು ನಿನ್ನ ತೋರುಗಳನ್ನು ನೋಡೋಕ್ಕೆ ಟ್ರೈ ಮಾಡಬೇಕು. ಸಹಜವಾದ ಉಸಿರಾಟ ಇರಬೇಕು. ನಿಧಾನವಾಗಿ ಮತ್ತೆ ಮೇಲುಗಡೆ ಬಾ. ಮೇಲುಗಡೆ ಬಂದ ಮೇಲೆ ನಿಧಾನ ಕೈಯನ್ನು ಬಿಡು. ಈಗ ಅಪೋಸಿಟ್ ಡೈರೆಕ್ಷನ್, ಇವು ಎಲ್ಲ ಆಸನಗಳನ್ನು ಅಪೋಸಿಟ್ ಡೈರೆಕ್ಷನ್ ಮಾಡಬೇಕಾಗತ್ತೆ. ನಿಧಾನವಾಗಿ ಈಚೆಯಿಂದ ಮಾಡಬೇಕು. ಈಚೆ ಹ್ಯಾಂಡ್ ಅಂತಂದರೆ ಈ ಸದ್ಯ ನೀನು ಮಾಡಿರೋ ಬಲಗೈಯಲ್ಲ, ಈ ಎಡಗೈದಿಂದ ಮಾಡಬೇಕು. ನಿಧಾನವಾಗಿ ಭುಜ ಸಮಾಂತರ ಕೈಗಳನ್ನು ತೆಗೆದುಕೊಂಡು ಬಾ. ಆಮೇಲೆ ಪೂರ್ತ ನಿನ್ನ ಕಿವಿಗೆ ಹತ್ತಿರಬೇಕು. ಅದು ಕೈ ಸ್ಟ್ರೇಟ್ ಬಂದಮೇಲೆ ಎಷ್ಟಾಗುತ್ತೆ ಉಸಿರು ಬಿಡ್ಕೋತಾ ನಿಧಾನವಾಗಿ ಅದರ ಕೈ ಕಡೆ ನೋಡಬೇಕು. ಉಸಿರಾಟ ಸಹಜವಾಗಿರಬೇಕು. ಮೋತಿಯಲ್ಲಿ ಒಂದು ಸ್ವಲ್ಪ ಹಸನ್ಮುಖವಾಗಿರಬೇಕು. ನಿಧಾನವಾಗಿ ನೀವು ಹೇಗೆ ಹೋಗಿರ್ತಿಲ್ಲ ಹಾಗೆ ನಿಧಾನವಾಗಿ ಬಿಡಬೇಕು. ಈಗ ವಿದ್ಯಾರ್ಥಿ ಮಾಡುವ ಆಸನ ಯಾವುದಂತಂದರೆ ಅರ್ಧ ಚಕ್ರಾಸನ. 2 ಕೈಗಳನ್ನು ನಿಧಾನವಾಗಿ ತೆಗೆದುಕೊಂಡು ಬಂದು ನಿಮ್ಮ ಕಟಿ ಅಂದರೆ ಸ್ಪೆನಲ್ ಕಾರ್ಡ್ ಹತ್ತಿರ ಇಟ್ಕೋಬೇಕು. ಸಪೋರ್ಟ್ ಆಗಂಗೆ. ಸ್ಪೆನಲ್ ಅಂದರೆ ಬ್ಯಾಕ್ ಬೋನ್ ಇದೆಲ್ಲ, ಬ್ಯಾಕ್ ಬೋನಿಗೆ ಟಚ್ ಆಗಬೇಕು. 2 ಹೆಬ್ಬಟ್ಟು ಬ್ಯಾಕ್ ಬೋನಿಗೆ ಟಚ್ ಆಗಿ ನಿಧಾನವಾಗಿ ಹಿಂದಗಡೆ ಹೊಳಬೇಕು. ಎಷ್ಟಾಗುತ್ತೆ ಅಷ್ಟು ನಿಧಾನವಾಗಿ ಹಿಂದಗಡೆ ಹೊಳಬೇಕು. ಸೊಕಾಸು ನಿಧಾನವಾಗಿರಬೇಕು. ಹಸನ್ಮುಖ ಇರಬೇಕು. ಒಂದು ಸ್ವಲ್ಪ ಸಾಧ್ಯವಾದಷ್ಟು ರಿಲ್ಯಾಕ್ಸ್. ನಿಧಾನವಾಗಿ ಮೇಗೆ ಬಾ. ಉಸಿರನ್ನು ತೆಗೆದುಕೊಳ್ತಾ ಕೈಗಳನ್ನು ಬಿಡು. ರಿಲ್ಯಾಕ್ಸ್, ವಿಶ್ರಾಂತಿಯನ್ನು ಮಾಡು. ಈಗ ನೀವು ಮಾಡುವಂಥ ಆಸನ ಉಷ್ಟ್ರಾಸನ. ಸಮಸ್ಥಿತಿಗೆ ಬಾ. ನಿಧಾನವಾಗಿ ಎಡಗಲನ್ನು ತೆಗೆದುಕೊಂಡು ಒಂದು ಬಟಕದ ಕೆಳಗೆ ಇಟ್ಕೋ. ಬಲಗಾಲನ್ನು ತಂದು
ಬಲ ಬಟಕದ ಕೆಳಗೆ ಇಟ್ಟುಕೊಂಡು ನಿಧಾನವಾಗಿ ಮಂಡಿ ಮೇಲೆ ಬಾ. ಮಂಡಿಗಳನ್ನು ನಿನ್ನ ದೇಹದಷ್ಟು ಅಗಲು ಮಾಡು. ದೇಹ ಎಷ್ಟದಲ್ಲ ಒಂದು ಸ್ವಲ್ಪ ಅಗಲಿರಲಿ. ನಿಧಾನವಾಗಿ ನಿನ್ನ ಬಲಗೈಯನ್ನು ತೆಗೆದುಕೊಂಡು ಬಲ ಹಿಮ್ಮಡಿಯನ್ನು ಹಿಡಿದುಕೊಳ್ಳಬೇಕು. ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಆಗಿ. ನಿಧಾನವಾಗಿ ಎಡಗೈ ತೆಗೆದುಕೊಂಡು ಬಂದು ಎಡ ಹಿಮ್ಮಡಿಯನ್ನು ಹಿಡ್ಕೊಂಡು ಹಿಂದ್ಗಡೆ ನೋಡಬೇಕು. ಉಸಿರಾಟ ಸಾಗಿಸಬೇಕು. ಇದು ಉಷ್ಟ್ರಾಸನ ಮತ್ತು ಸೌಂದರ್ಯ ಆಸನ ಅಂತ ಕರೀತಾರೆ. ಉಷ್ಟ್ರ ಅಂದರೆ ಒಂಟಿ ಹಾಗೆ ನಮ್ಮ ದೇಹ ಹೋಲುವುದರಿಂದ ಇದಕ್ಕೆ ಉಷ್ಟ್ರಾಸನ ಅಂತ ಕರಿತೇವೆ. ಅದೇ ನಮ್ಮ ದೇಹವು ಅತ್ಯಂತ ಇದು ಸೌಂದರ್ಯಯುತವಾಗಿ ಮಾಡಿದ್ರೆ ಸೌಂದರ್ಯಾಸನ ಕರೀತಾರೆ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಕೈಗಳ ಸಹಾಯದಿಂದ ಮೇಲೆ ಬಾ. ಮತ್ತೆ ಕೂತ್ಕೋ. ಅದನ್ನು ಕಾಲ ಮೇಲೆ ಕೂತ್ಕೋ. ನಿಧಾನವಾಗಿ ಕಾಲುಗಳನ್ನು ಮುಂದೆ ಚಾಚು. ನಿಧಾನವಾಗಿ ಕಾಲುಗಳನ್ನು ಮುಂದೆ ಚಾಚು. ವಿಶ್ರಾಂತಿಯನ್ನು ತೆಗೆದುಕೊಳ್ಳು. ಸೇಕ್ ವಿಶ್ರಾಂತಿಯನ್ನು ಕೊಡು ಕಾಲುಗಳಿಗೆ. ನೀ ಮಾಡುವಂಥ ಆಸನ ವೃಕ್ಷಾಸನ. ವೃಕ್ಷ ಅಂದರೆ ಗಿಡದ ಹಾಗೆ ನಮ್ಮ ದೇಹವನ್ನು ಹೋಲಿಸೋದಕ್ಕೆ ನಾವು ವೃಕ್ಷಾಸನ ಕರಿತೀವಿ. ನಿಧಾನವಾಗಿ ಕಾಲನ್ನು ಹಿಡಿದು ಬಲಗಾಲನ್ನು ಹಿಡಿದು ಎಡ ತೊಡೆಗೆ ಹಚ್ಚಿಕೊಳ್ಳಬೇಕು. ಎಷ್ಟಾಗುತ್ತೆ ಅಷ್ಟು ಹಚ್ಚಿಕೊಂಡು ಅದಷ್ಟು ಕಾಲು ಸ್ಟ್ರೇಟ್ ಆಗಿರಬೇಕು. ನಿಧಾನವಾಗಿ ಎರಡು ಕೈಗಳನ್ನು ಭುಜ ಸಮಾಂತರ ತೆಗೆದುಕೊಂಡು ಬರಬೇಕು. ಸಹಜ ಉಸಿರಾಟ ಆಗಬೇಕು. ಆಮೇಲೆ ನಿಧಾನವಾಗಿ ಎರಡು ಕೈಗಳನ್ನು ನಮಸ್ಕಾರ ಪೊಸಿಷನ್ಗೆ ತೆಗೆದುಕೊಂಡು ಬರಬೇಕು. ಗುಡ್. ಅಲ್ಲೆಲ್ಲಿ ಎಷ್ಟಾಗುತ್ತೆ ಅಷ್ಟು ನೀನು 90 ಡಿಗ್ರಿಯಲ್ಲಿ ಮುಂದೆ ನೋಡ್ತಾ ಇರಬೇಕು. ಒಂದು ವಸ್ತುವಿನ ಮೇಲೆ ಆ ಅವಧಾನವನ್ನು ಕೇಂದ್ರೀಕರಿಸಬೇಕು. 30 ಸೆಕೆಂಡ್ ಹೋಲ್ಡ್. ಉಸಿರಾಟದ ಕಡೆ ಗಮನ ಹರಿಸಬೇಕು. ಪೂರಕ, ರೇಚಕ, ಕುಂಭಕದ ಕಡೆ. ನಿಧಾನವಾಗಿ ಕೈಗಳನ್ನು ಭುಜ ಸಮಾಂತರ ಬಿಡಬೇಕೀಗ. ಇಳಿಸ್ಬೇಕು. ಆಮೇಲೆ ಕೆಳಗೆ ಬಿಡಬೇಕು ಕೈಯನ್ನು. ಆಮೇಲೆ ಕೈಗಳ ಸಹಾಯದಿಂದ ಕಾಲನ್ನು ಬಿಡಿಸ್ಬೇಕು. ಈಗ ಒಂದು ಗಡೆ ಹಾಕುತ್ತಿಲ್ಲ. ಈಗ ಸೇಮ್ ಎಡಗಡೆ ಒಂದು ಸಲ ಬಲಗಡೆ ಹಾಕಿದ್ರೆ ಎಡಗಡೆ ಹಾಕಬೇಕು, ಎಡಗಡೆ ಹಾಕಿದ್ರೆ ಬಲಗಡೆ ಹಾಕಬೇಕು. ಕಂಪಲ್ಸರಿ ಆಸನಗಳು. ನಿಧಾನವಾಗಿ ಭುಜ ಸಮಾಂತರ ಎರಡು ಕೈಗಳನ್ನು ಒಯ್ದು ಪಾಮನ್ನು ಅಪ್ವರ್ಡ್ ಮಾಡಿ ನಮಸ್ಕಾರ ಪೊಸಿಷನ್ ಮೇಲೆ ಇರಬೇಕು. ಎಷ್ಟಾಗುತ್ತೆ ಅಷ್ಟು 30 ಸೆಕೆಂಡ್ ಮುಂದೆ 90 ಡಿಗ್ರಿಯಲ್ಲಿ ನೋಡ್ತಾ ಇರಬೇಕು. ಒಂದು ವಸ್ತುವಿನ ಮೇಲೆ ನಮ್ಮ ಅವಧಾನವನ್ನು ಕೇಂದ್ರೀಕರಿಸಬೇಕು. ಎರಡು ಕೈಗಳು ಸೇರಿರಬೇಕು. ನಿಧಾನವಾಗಿ ಎರಡು ಕೈಗಳನ್ನು ಭುಜ ಸಮಾಂತರ ತೆಗೆದುಕೊಂಡು ಬರಬೇಕು. ಕೆಳಗಡೆ ಬಿಡಬೇಕು. ಆಮೇಲೆ ಕೈಗಳ ಸಹಾಯದಿಂದ ಕಾಲನ್ನು ಬಿಡಿಸಿ ವಿಶ್ರಮಿಸಬೇಕು. ರಿಲ್ಯಾಕ್ಸೇಷನ್. ಈಗ ವಿಶ್ರಾಮ ಸ್ಥಿತಿ ಮಕರಾಸನದಲ್ಲಿದೆ ವಿದ್ಯಾರ್ಥಿ. ಈಗ ಭುಜಂಗಾಸನ. ಎರಡು ಕಾಲುಗಳನ್ನು ಕೂಡಿಸ್ಬೇಕು ಹಿಂದ್ಗಡೆ. ನಿಧಾನವಾಗಿ ಎರಡು ಕೈಗಳನ್ನು ಭುಜದ ಸಮಾಂತರ ತೆಗೆದುಕೊಂಡು ಭುಜದ ಹತ್ತಿರ ತೆಗೆದುಕೊಂಡು ಬಂದು ಭೂಮಿ ಹತ್ತಿರ ಇಟ್ಕೋಬೇಕು. ನಿಧಾನವಾಗಿ ಹಾವಿನ ಹಿಡಿ ಎತ್ತಿದ ನಮ್ಮ ಹೊಂಕಳ ಭಾಗದವರೆಗೆ ಎತ್ತಬೇಕು. ಮುಂದ್ಗಡೆ ನೋಡಬೇಕು. ಮೇಲೆ ಆದಷ್ಟು ಮೇಲೆ ನೋಡೋಕ್ಕೆ ವಿಚಾರ ಮಾಡಬೇಕು. ಹೊಂಕಳ ಭಾಗದವರೆಗೆ ಎತ್ತಬೇಕು. ಭುಜಂಗ ಅಂದರೆ ಹಾವಿನ ಹಿಡಿ ಹಾಗೆ ನಮ್ಮ ದೇಹವನ್ನು ಹೋಲುವುದರಿಂದ ಇದಕ್ಕೆ ನಾವು ಭುಜಂಗಾಸನ ಎಂದು ಕರಿತೀವಿ. ಇದು ಅತ್ಯಂತ ಉಪಯುಕ್ತವಾದ ಆಸನ. ಒಂದು ಭುಜಂಗಾಸನ ಸ್ಪೈನಲ್ ಕಾರ್ಡಿಗೆ ಸಂಬಂಧಪಟ್ಟಿದ್ದು ಮತ್ತು ಹೊಟ್ಟೆಗೆ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಉತ್ತಮವಾದ ಒಂದು ಆಸನ ಕೂಡ ಹೌದು. ನಿಧಾನವಾಗಿ ತಲೆಯನ್ನು ಕೆಳಗೆ ಮಾಡು. ಆಮೇಲೆ ಕೈಯನ್ನು ಬಿಡಿಸು. ಕೈಯನ್ನು ಬಿಟ್ಟು ಮುಂದೆ ಚಾಚಿ ವಿಶ್ರಾಂತಿ ಸ್ಥಿತಿಯಲ್ಲಿರು ಮಕರಾಸನದಲ್ಲಿ. ಗುಡ್. ನೆಕ್ಸ್ಟ್ ಆಸನ. ಈಗ ರಾಜ್ಯ ತಪೋತ್ತಾಸನ. ನಿಧಾನವಾಗಿ ಸಮಸ್ಥಿತಿಗೆ ಬರಬೇಕು. ಎರಡು ಭುಜಂಗಾಸನದಲ್ಲಿರಬೇಕು. ಆಮೇಲೆ ನಿಧಾನವಾಗಿ ಎರಡು ಕಾಲುಗಳನ್ನು ಮಡಚಿ ತಲೆಗೆ ಹಚ್ಚಕ್ಕೆ ಟ್ರೈ ಮಾಡಬೇಕು. ಇದಕ್ಕೆ ರಾಜ್ಯ ತಪೋತ್ತಾಸನ ಅಂತ ಕರಿತೇನೆ. ಹೊಟ್ಟೆಯ ಹೊಂಕಳ ಭಾಗದವ್ರು ಮುಂದಿಂದು ಹೊಂಕಳ ಭಾಗದವ್ರಿಗೆ ಎತ್ತದು, ಹಿಂದಿಂದ ಕಾಲವ್ರಿಗೆ ಎತ್ತದು. ಇದಕ್ಕೆ ರಾಜ್ಯ ತಪೋತ್ತಾಸನ. ಇದು ಮ್ಯಾಕ್ಸಿಮಮ್ ಆಗಿ ಕಾಲನ್ನು ತಲೆಗೆ ಹಚ್ಚಲಾಗಿದೆ. ನಿಧಾನವಾಗಿ ಕಾಲನ್ನು ಬಿಡಿಸು. ಆಮೇಲೆ ಮಕರಾಸನಕ್ಕೆ ಬಾ. ರೆಸ್ಟ್, ರಿಲ್ಯಾಕ್ಸೇಷನ್. ಒಂದು ಕೈಗಳ ಕೆಳಗೆ ಒಂದು ಕೈ ಇರಬೇಕು. ಅದ್ರ ಮೇಲೆ ಹಣೆ ಇಟ್ಟು ರಿಲ್ಯಾಕ್ಸ್ ಮಾಡಬೇಕು. ಹಣೆ ಇಡಬೇಕು. ಹಣೆಯನ್ನಿಟ್ಟು ರಿಲ್ಯಾಕ್ಸ್ ಮಾಡಬೇಕು. ಇದಕ್ಕೆ ಮಕರಾಸನ ಅಂತ ಕೂಡ ಕರೀತಾರೆ. ಯಾಕಂದರೆ ಮೊಸಳೆ ಹಾಗೆ ನಾವು ಮಲ್ಕೊಳ್ಳೋದ್ರಿಂದ ಮಕರಾಸನ ಅಂತ ಕರೀತಾರೆ. ಇದು ವಿಶ್ರಾಂತಿ ಆಸನ ಕೂಡ ಹೌದು. ಈಗ ಮಾಡುವಂಥ ಆಸನ ಸಿಂಹಾಸನ. ಸಿಂಹ ಹೆಂಗಿರ್ತದಲ್ಲ ಹಾಗೆ ಮಗು ಗರ್ಜನೆ ಮಾಡ್ತದೆ ನೋಡಿ. ಈಗ ನಿಧಾನವಾಗಿ ನಿನ್ನ ಕಾಲುಗಳನ್ನು ಸಮಸ್ಥಿತಿಗೆ ಬಾ. ಸ್ಟ್ರೇಟಾಗಿ ಕುಳಿತುಕೋ. ಎಡಗಾಲನ್ನು ತೆಗೆದುಕೊಂಡು ಬಲ ತೊಡಿ ಮೇಲೆ, ಬಲಗಾಲ ತೆಗೆದುಕೊಂಡು ಎಡ ತೊಡಿ ಮೇಲೆ ಪದ್ಮಾಸನವನ್ನು ಹಾಕು.
ನಿಮಗೆ ಎಷ್ಟಾಗುತ್ತೆ ಅಷ್ಟು. ನಿಧಾನವಾಗಿ ಮೊಣಕಾಲ ಮೇಲೆ ಬಾ, ಮೊಣಕಾಲದ ಮೇಲೆ ಬಾ. ಹಾಂ, ಹಾಗೆ ಇನ್ನು ಸ್ವಲ್ಪ ಮುಂದುಗಡೆ ಬಂದು ಹುಲಿಯ ಒಂದು ಗರ್ಜನೆ ಹೇಗಿರ್ತದಲ್ಲ ಹಾಗೆ ಇಡೀ ನಮ್ಮ ಒಂದು ಮುಖಕ್ಕೆ ಸಂಬಂಧಪಟ್ಟ ಒಂದು ಎಕ್ಸಸೈಸ್. ಒಂದು 2-3 ಸಲ ಮಾಡಬೇಕು ಗರ್ಜನೆ. ಹಾಂ, ನೋಡಿ ನಮ್ಮ ಹುಲಿ ಹೇಗೆ ಗರ್ಜನೆ ಮಾಡ್ತಿದೆ, ಎಷ್ಟು ಖುಷಿದಿಂದ. ನಿಧಾನವಾಗಿ ಮತ್ತೆ ಹಿಂದುಗಡೆ ಹೋಗು, ನಿಧಾನವಾಗಿ ಹಿಂದುಗಡೆ ಹೋಗು. ಕೈಗಳ ಸಹಾಯದಿಂದ ಕಾಲುಗಳನ್ನು ಬಿಡಿಸು. ವಿಶ್ರಾಂತಿಯನ್ನು ಕೊಡು ಕಾಲುಗಳಿಗೆ. ಸಮಸ್ಥಿತಿಯಲ್ಲಿರು. ಈಗ ವಿದ್ಯಾರ್ಥಿ ಮಾಡೋ ಹಾಲಾಸನ. ಸಮಸ್ಥಿತಿ ಒಳಗೆ ಬಾ, 2 ಕೈಗಳು ಸ್ಟ್ರೇಟ್ ತೆಗೆದುಕೊಂಡು ಬಾ. ನಿಧಾನವಾಗಿ ಕೈಗಳ ಸಹಾಯದಿಂದ ಮೊಳಕಾಲನ್ನು ಮಡಿಚು. ಹಾಂ, ಎರಡು ಕಾಲುಗಳಿಗೆ ಸಪೋರ್ಟ್ ತಗೊಂಡು ನಿಧಾನವಾಗಿ ಕಾಲುಗಳನ್ನು ಹಿಂದೆ ಹಾಕು. ಬಟಕೆಗೆ ಇದು ಮಾಡೋ, ಸಪೋರ್ಟ್ ತಗೋ. ಗುಡ್. ಹಾಂ, ಈಗ ನಿಧಾನವಾಗಿ ಹಿಂದೆ ಹಾಕು. ಎಷ್ಟಾಗುತ್ತೆ ಅಷ್ಟು. ಹಾಂ, ಸ್ಟ್ರೇಟ್ ಆಗಿರಬೇಕು. ಹಾಲ ಅಂದರೆ ಒಂದು ಕೃಷಿಯಲ್ಲಿ ಕೈಗಳನ್ನು ಹಿಂದೆ ಹಾಕು ಈಗ. ಹಾಂ, ಗುಡ್. ಸ್ಟ್ರೇಟ್ ಸ್ಟ್ರೇಟ್ ಮಾಡ್ಕೊ, ಕೈಗಳು ಸ್ಟ್ರೇಟ್ ಇರಲಿ. ಹಾಂ, ಗುಡ್. ಇಲ್ಲೇ. ಹಾಂ, ಗುಡ್. ನಿಧಾನವಾಗಿ ಕಾಲುಗಳನ್ನು ಬಿಡಿಸು. ನಿಧಾನವಾಗಿ ಬಿಡಬೇಕು ಒಂದೊಂದು. ಹಾಂ, ಗುಡ್. ಅಂದರೆ ಸರ್ವಾಂಗಾಸನಕ್ಕೆ ಬಂದು ಆಮೇಲೆ ಬಿಡಿಸ್ಬೇಕು ಕೈಗಳ ಸಹಾಯದಿಂದ. ಗುಡ್. ಮತ್ತು ವಿಶ್ರಾಂತಿ ಒಂದು ಸ್ಥಿತಿ ಒಳಗೆ ಇರಬೇಕು. ಈಗ ವಿದ್ಯಾರ್ಥಿ ಮಾಡುವಂಥ ಆಸನ ನೌಕಾಸನ. ನೌಕಾಸನ ಅಂದರೆ ನೌಕೆ ಹಾಗೆ ದೇಹವನ್ನು ಹೋಲೋದ್ರಿಂದ ಅದಕ್ಕೆ ನಾವು ನೌಕಾಸನ ಅಂತ ಕರಿತೀವಿ. ನಿಧಾನವಾಗಿ 2 ಕಾಲುಗಳನ್ನು ಎತ್ತು. 2 ಕಾಲುಗಳನ್ನ ಎಷ್ಟಾಗುತ್ತೆ ಅಷ್ಟು ಬ್ಯಾಲೆನ್ಸ್ ಮಾಡ್ಕೊಂಡು ನಿಧಾನವಾಗಿ ಕೈಗಳನ್ನು ಸಪೋರ್ಟ್ ತಗೋ. ಅದಕ್ಕೆ ಕೈಗೆ ಮೊದಲು ಕಾಲಿಗೆ ಹಿಡಿದ ಎಷ್ಟಾಗುತ್ತೆ ಅಷ್ಟು ನೌಕಾಸನ ಥರ ಹಿಂದಿನ ಭಾಗನೂ ಎತ್ತಬೇಕು. ಹಾಂ, ಗುಡ್. ಇದು ನೌಕಾಸನ ಎಂದು ಕರಿತೀವಿ. ಇದು ನೌಕಾಸನ. ನಿಧಾನವಾಗಿ ಕಾಲುಗಳನ್ನು ಬಿಡು ಕೈಗಳ ಸಹಾಯದಿಂದ. ಹಾಂ, ರಿಲ್ಯಾಕ್ಸ್, ವಿಶ್ರಾಂತಿಯನ್ನು ತೆಗೆದುಕೊಳ್ಳು. ಈಗ ವಿದ್ಯಾರ್ಥಿಯೇ ಸೇತು ಬಂಧಾಸನ ಮಾಡ್ತಾ ಇದ್ದಾಳೆ. ನಿಧಾನವಾಗಿ 2 ಕಾಲುಗಳನ್ನು ಮಡಿಚಿ ಕೈಗಳ ಒಂದು ಸಹಾಯದಿಂದ ಇಡೀ ದೇಹದ ಭಾಗವನ್ನು ಎತ್ತುವುದು. ಗೋಣು ತಕ ಎತ್ತದು ಅಂದರೆ ನಮ್ಮ ಕುತ್ತಿಗೆ ಭಾಗ ತಕ ಎತ್ತುವುದು. ಇದಕ್ಕೆ ಸೇತುವಿನ ಹಾಗೆ ನೀರು ಹರಿದು ಹೋಗುವ ಹಾಗೆ ನಮ್ಮ ದೇಹ ಹೋಲುವುದರಿಂದ ಇದಕ್ಕೆ ಸೇತು ಬಂಧಾಸನ ಅಂತ ಕರಿತೀವಿ. ಇದು ಅತ್ಯಂತ ಉಪಯುಕ್ತವಾದ ಆಸನ. ನಿಧಾನವಾಗಿ ದೇಹವನ್ನು ಭೂಮಿ ಹತ್ತಿರ ಬಿಡು. ಕಾಲನ್ನು ಮಡಿಚು, ಕಾಲನ್ನು ಸ್ಟ್ರೇಟ್ ಮಾಡು. ವಿಶ್ರಮಿಸು, ರಿಲ್ಯಾಕ್ಸ್. ಕೈಗಳನ್ನು ಉದ್ದು ಬಿಟ್ಟು ರಿಲ್ಯಾಕ್ಸ್ ಮಾಡು.